ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತ ಅಂದ್ರೆ ನಮ್ಮ ಹೇಮಂತ್ ಚಿಕನ್ ಮಾಡು ಅಂತ ಒಂದು 3 ದಿನದಿಂದ ಕೇಳ್ತಾ ಇದ್ದ. ಅದಕ್ಕೋಸ್ಕರ ನಮ್ಮನೇಲಿ ಬೆಳಿಗ್ಗೆನೆ ಹೋಗ್ಬಿಟ್ಟು ಚಿಕನ್ ತಂದಿದ್ದಾರೆ ಗೈಸ್. ಚಿಕನ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನೀವು ನೆನಪಾದ್ರಿ, ನಾನು ನಿಮಗೂ ಶೇರ್ ಮಾಡ್ಕೋಬೇಕು ನಾನು ಮಾಡೋ ಚಿಕನ್ ಯಾವ ಥರ ಇರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಗೈಸ್. ಬನ್ನಿ ನಾನು ಯಾವ ಥರ ಮಾಡ್ತೀನಿ ಹಾಗೂ ಏನೇನು ಚಿಕನ್ ಮಾಡ್ತೀನಿ ಇವತ್ತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಗೈಸ್. ಫಸ್ಟು ರುಬ್ಬೋದಕ್ಕೆ ಮಿಕ್ಸಿಗೆ ಹಾಕೋಕ್ಕೆ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಏನು ಮಾಡೋದಕ್ಕೆ ಅಂತ ಅಂದರೆ ಚಿಕನ್ ಕಬಾಬ್ ಮಾಡೋಣ ಅಂತ ಹೇಳಿ. ನನಗೆ ಯಾವುದೇ ಥರದ ಅಂಗಡಿ ಪೌಡರ್ಸ್ನ ತಂದಿಲ್ಲ, ಅಂಗಡಿಯಲ್ಲಿರೋವಂಥವು. ಹಾಗೆ ಒಂದು 5-6 ಹಸಿಮೆಣ್ಸಿಕಾಯಿ, ಹಾಗೆ ಶುಂಠಿ, ಹಸಿ ಶುಂಠಿ, ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇಷ್ಟ ಇದ್ದರೆ ಚಕ್ಕೆ ಹಾಕೋಬೋದು. ಹಾಗೆ 1-2 ಕಾಳು ಮೆಣಸು ಚೆನ್ನಾಗಿರುತ್ತೆ. ಇದನ್ನು ಫಸ್ಟು ರುಬ್ಕೋಬೇಕು ಗೈಸ್. ಇಷ್ಟನ್ನ ರುಬ್ಕೊಂಡು ಸಿಗ್ತೀನಿ. ಈಗ ಕಬಾಬ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅಂದರೆ ಫಸ್ಟು ಮೊಟ್ಟೆ ಹೊಡೆದಾಕೊತಾ ಇದ್ದೀನಿ ನಾನು. ಒಂದು ಚಿಕ್ಕ ಬೌಲ್ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆ, ಅಂದರೆ 1 ಟೇಬಲ್ ಸ್ಪೂನ್ ಗರಂ ಮಸಾಲೆ, 1 ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ ಗೈಸ್. ನಿಮಗೆ ಬೇಕು ಅಂದರೆ ಹಾಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. 1 ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪ ಮಾಡ್ತಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಮಾಡ್ತಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನೀವು ಚಿಕನ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ರೆ, ಅಂದರೆ 1 kg 1.5 kg ಹಾಕಿ ತೊಗೊಂಡಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರೇನು ಇದಕ್ಕೆ ಟಚ್ಚೂ ಮಾಡಬಾರ್ದು, ಏಕೆಂದರೆ ಇದೇನೇ ತುಂಬ ತೆಳ್ಳಗಾಗಿ ಹೋಗ್ಬಿಡುತ್ತೆ. ನೋಡಿ ಎಷ್ಟು ತೆಳ್ಳಗಿದೆ ಅಂತ ಹೇಳಿ. ಮತ್ತು ನಾವು ರುಬ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಗ್ರೈಂಡ್ ಮಾಡ್ಕೊಂಡಿದ್ವಿ, ಪೇಸ್ಟ್ ತಂದಿಲ್ಲ ಅಂತ ಹೇಳಿ ಅದನ್ನು ಇದರೊಳಗೇ ಮಾಡಿದ್ದೀನಿ. ಇದನ್ನು ಗಂಟಿಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್. ನೋಡಿ ಯಾವ ಥರ ಮಿಕ್ಸ್ ಮಾಡ್ತಿದ್ದೀನೋ ಆ ಥರ ಮಿಕ್ಸ್ ಮಾಡಬೇಕು. ನಿಮಗೆ ಬೇಕು ಅಂದರೆ ಕಬಾಬ್ ಪೌಡರ್ ಹಾಕ್ಕೋಬೋದು, ಹಾಗೂ ಫುಡ್ ಕಲರ್ ಆಲ್ಸೋ ಆ್ಯಡ್ ಮಾಡ್ಕೋಬೋದು ನಿಮಗೆ ಬೇಕು ಅಂದರೆ. ನಾವು ಫುಡ್ ಕಲರ್ ಎಲ್ಲ ಏನು ತಂದಿಲ್ಲ, ಅಂಗಡಿಯಿಂದ ಏನೂ ತಂದಿಲ್ಲ ಗೈಸ್. ಡೈರೆಕ್ಟ್ ಮನೇಲಿ ಏನೇನು ಬೇಕೋ ಅದನ್ನೇ ರೆಡಿ ಮಾಡಿಕೊಂಡು ಮಾಡಿರೋದು. ಈಗ ಚಿಕನ್ ಪೀಸಸ್ ಆ್ಯಡ್ ಮಾಡಿದ್ದೀನಿ. ಚಿಕನ್ ಕಟ್ ಮಾಡಿಸ್ಕೊಬಂದು ಇದರಲ್ಲೇ ಸ್ವಲ್ಪ ಸ್ಮೂತಾಗಿರುವಂತಹ ಪೀಸಸ್ ಎಲ್ಲ ತೊಗೊಂಡು ಇದಕ್ಕೆ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ಗೈಸ್. ಕೈಯಿಂದ ಯಾಕೆ ಮಿಕ್ಸ್ ಮಾಡಬೇಕು ಅಂದರೆ ಚಿಕನ್ ಪೀಸ್ಗೆ ಚೆನ್ನಾಗಿ ಖಾರ ಹತ್ಬೇಕದು. ನಾವೇನು ಕಲಸಿರ್ತೀವೋ ಪೌಡರು ಅದು ಚೆನ್ನಾಗಿ ಹತ್ತಲಿ ಅಂತೇಳಿ ಮಿಕ್ಸ್ ಮಾಡಿ ಸೈಡಿಗೆ ಒಂದು ಬಾಕ್ಸಿಗೆ ಕ್ಲೋಸ್ ಮಾಡಿಬಿಟ್ಟು ಸಪ್ರೇಟಾಗಿ 1 ಅವರ್ ಇಟ್ಬಿಡಿ. ಅದು 1 ಅವರ್ ಆಗೋಷ್ಟೊಳಗಡೆ ಇನ್ನು ಸಪ್ರೇಟ್ ಚಿಕನ್ ತಂದಿದ್ವಲ್ಲ ಗೈಸ್, ಅದು ಸಾಂಬಾರು ಮಾಡ್ಕೊಳ್ಳೋಕ್ಕೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ ರುಬ್ಕೊಂಡಿದ್ನಲ್ಲ, ಅದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟೇ ಕಬಾಬ್ಗೆ ಹಾಕ್ಕೊಂಡಿದ್ದು. ಇನ್ನು ಉಳಿದಿದ್ದು ಸಾಂಬಾರಿಗೆ ಅಂತೇಳಿ ಹಾಗೆ ಎತ್ತಿಟ್ಟಿದ್ದೆ. ಈಗ ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆ 1-2 ಗೆಡ್ಡೆಯಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಗೈಸ್ ಚಿಕನ್ಗೆ. ಊರ ಕಡೆ ಎಲ್ಲ ಕೊಬ್ಬರಿ ಹಾಕ್ತಾರೆ, ಇಲ್ಲಿ ಕೊಬ್ಬರಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ತೆಂಗಿನಕಾಯಿನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಬ್ಬೋದಕ್ಕೆ ಅಂತೇಳಿ. ಹಾಗೆ ಚಕ್ಕೆ, ಲವಂಗ, ಗಸಗಸೆ ಆ ಥರದ್ದೆಲ್ಲ ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ಗೈಸ್. ಅಂದರೆ ಇದರೊಳಗೇ ಅಚ್ಕಾರದ ಪುಡಿ ಆಮೇಲೆ ಧನಿಯಾ ಪುಡಿ 2 ಆ್ಯಡ್ ಮಾಡ್ಕೋಬೋದು. ನಾನು ಆಮೇಲೆ ಹಾಕೋಣ ಅಂತ ರುಬ್ಬೋದಕ್ಕೆ ಮಿಕ್ಸಿ ಜೊತೆಗೇನು ಹಾಕ್ಕೊಂಡಿಲ್ಲ. ಆಮೇಲೆ ಫಸ್ಟು ಎಣ್ಣೆ ಹಾಕ್ಕೊಂಬಿಟ್ಟು, ಅಂದರೆ ಗೈಸ್ ನಾನು ಸಾಂಬಾರು ಮಾಡೋದೇ ಬೇರೆ ರೀತಿ, ಇದು ಸ್ವಲ್ಪ ಗ್ರೇವಿ ಇದ್ದು ಜಸ್ಟ್ ಗಟ್ಟಿಗೆ ಪೀಸ್ಗಷ್ಟೇ, ಫ್ರೈನೂ ಅಲ್ಲ ಅಥವಾ ಸಾಂಬಾರೂ ಅಲ್ಲ, ಆ ಥರ ಮಾಡ್ತಾಯಿದ್ದೀನಿ. ಏಕೆಂದರೆ ನಾಳೆ ಗುರುವಾರ ಆಗಿರೋದ್ರಿಂದ ನಾವು ಗುರುವಾರ ಚಿಕನ್ ತಿನ್ನೋದಿಲ್ಲ. 1 ಡೇಗೆ ಸಾಯಂಕಾಲ ಮಾಡ್ತಾಯಿದ್ದೀನಲ್ವ, ಮುಗ್ದೋಗ್ಬಿಡಬೇಕು. 1 ಟೈಮ್ ಇಲ್ಲ 2 ಟೈಮ್ಗೆ ಮುಗಿಬೇಕು, ನಾಳೆಗೆ ಉಳಿಸ್ಕೊಳ್ಳಲ್ಲ ಅಂತ ಹೇಳಿ ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ.
ಫಸ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಫುಲ್ ಬೆಂದಾದಮೇಲೆ ಅಂದರೆ ಸ್ವಲ್ಪ ಕೆಂಪಗಾದಮೇಲೆ ರುಬ್ಕೊಂಡಿರೋಂತಹ ಖಾರ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಹೇಳಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗಾದ್ಮೇಲೆ ಚಿಕನ್ ಆ್ಯಡ್ ಮಾಡ್ಕೊತೀನಿ ಗೈಸ್. ಫಸ್ಟ್ ನಾನು ಸಾಂಬಾರು ಮಾಡುವಾಗ ಏನು ಮಾಡ್ತಿದ್ದೆ ಅಂದರೆ ಒಗ್ಗರಣೆಲೇ ಚಿಕನ್ ತುಂಬ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಆಮೇಲೆ ಹಾಕ್ತಿದ್ದೆ ಚಿಕನ್ ಪೀಸಸ್. ಬಟ್ ಇಲ್ಲಿ ಬೇರೆ ಥರ ಫಸ್ಟ್ ಮಸಾಲೆ ಎಲ್ಲ ಬೇಯಿಸ್ಕೊಂಬಿಟ್ಟು ಆಮೇಲೆ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡುವಾಗ ಯಾವಾಗ್ಲೂ ಫಸ್ಟ್ ಚಿಕನ್ನೇ ಬೇಯಿಸ್ಕೊತಿದ್ದಿದ್ದು, ಅರಿಶಿನ ಉಪ್ಪು ಹಾಕ್ಬಿಟ್ಟು ಫುಲ್ ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ಚಿಕನ್ ಆ್ಯಡ್ ಮಾಡ್ತಿದ್ದಿದ್ದು. ಬಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ನಾನು ಯೂಟ್ಯೂಬಲ್ಲಿ ನೋಡೇ ಮಾಡ್ತಾ ಇರೋದು. ಅದಕ್ಕೆ ಇದು ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ಫುಲ್ ಪೀಸಸ್ ಕತ್ಕೊಳ್ಳಿ ಅಂತ ಹೇಳಿ ಫಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗೈಸ್. ಫಸ್ಟ್ ಮಸಾಲೆ ಎಲ್ಲ ಇದು ಕತ್ಕೊಂಡು ಆದಮೇಲೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ. ನೀವು ಅನ್ಕೋಬೋದು ಇವರೇನಪ್ಪ ಫಸ್ಟ್ ಮಸಾಲೆ ಹಾಕ್ಬಿಟ್ಟು ಆಮೇಲೆ ಚಿಕನ್ ಹಾಕ್ತಾಯಿದ್ದಾರೆ, ಫಸ್ಟು ಚಿಕನ್ ಅಲ್ವಾ ಹಾಕೋದು ಅಂತ. ಇದು ಈ ಥರನೂ ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾವು ಮಾಡ್ತಿದ್ದಿದ್ದು ಯಾವಾಗಲೂ ಫಸ್ಟ್ ಚಿಕನ್ ಫ್ರೈ ಮಾಡಿಕೊಂಡೆ ಆಮೇಲೆ ಹಾಕ್ತಿದ್ದಿದ್ದು. ಬಟ್ ಇದೂ ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ರುಬ್ಕೊಳ್ಳೋದಕ್ಕೆ ನಾನು ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡಿರಲಿಲ್ಲ. ಹೀಗೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ಗೈಸ್. ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಅಂದರೆ ನಾನು ಜಾಸ್ತಿ ಮಸಾಲೆ ಆ್ಯಡ್ ಮಾಡ್ತಾಯಿಲ್ಲ, ಲೈಟಾಗಿ ಚಿಕನ್ ಅಷ್ಟೇ ಮಾಡ್ತಾಯಿರೋದು. ಅದಕ್ಕೋಸ್ಕರ ನಾನು ಲೈಟಾಗಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಅಂದರೆ ಯಾಕೆ ಮಸಾಲೆ ಕಡಿಮೆ ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ಕು ಆ ಥರ ಇರೋರಿಗೆಲ್ಲ ಹೆಲ್ತ್ ಇಶ್ಯೂ ಇರುತ್ತೆ. ನಮ್ಮ ಮನೆಯಲ್ಲೂ ಹಾಗೇ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾವು ಸ್ವಲ್ಪ ಮಸಾಲೆ ಐಟಮ್ ಕಡಿಮೆನೇ ತಿನ್ನಬೇಕು. ಚಿಕನ್ ಎಲ್ಲ ತಿನ್ನಬಾರ್ದು, ಏನು ಮಾಡೋದು, ತುಂಬ ದಿನ ಆಯಿತು ಅಂತ ಹೇಳಿ ಮಾಡಿದ್ವಿ. ಅದಕ್ಕೋಸ್ಕರ ಸ್ವಲ್ಪ ಮಸಾಲೆ ಎಲ್ಲ ಲಿಮಿಟಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಲಾಸ್ಟಿಗೆ ಒಂದು ನಿಂಬೆಹಣ್ಣು ಒಂದು ಪೀಸ್ ಕಬಾಬ್ಗೆ ಹಾಕಿದ್ದೆ, ಇನ್ನೊಂದು ಪೀಸ್ ಉಳಿದಿತ್ತು, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಆವಾಗಲೇ ಹೇಳಿದೆ ಗೈಸ್, ಇದು ಸಾಂಬಾರು ಅಲ್ಲ, ಫ್ರೈಯೂ ಅಲ್ಲ, ಇದು ಒಂಥರ ಆದರೂ ಚೆನ್ನಾಗಿತ್ತು ಟ್ರೈ ಮಾಡಿದ್ದು. ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿನೂ ಬೇಕು, ಹಾಗೆ ಪೀಸಸ್ಗೆಲ್ಲ ಹತ್ತಿರಬೇಕು ಅಂತೇಳಿ ಈ ಥರ ಮಾಡಿದ್ದು. ಲಾಸ್ಟಿಗೆ ಪುದೀನ ಆಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ನೀವು ಹಾಗೇನಾದರೂ ಬೇಯಿಸ್ಕೋಬೋದು, ಬಾಯ್ಲರ್ ಆಗಿರೋದ್ರಿಂದ ಹಾಗೆ ಒಂದು ಕುದಿಗೆಲ್ಲ ಬೆಂದುಬಿಡುತ್ತೆ ಗೈಸ್. ಇದು ಫಿಶ್ ಥರ ಸ್ವಲ್ಪ ಬೇಗ ಬೇಯುತ್ತೆ. ಅದೇ ಫಾರಮ್ ಆಗಿದ್ದರೆ ಒಂದು 7-8 ಕೂಗ್ಸಿದ್ರೂ ಬೇಯೋದಿಲ್ಲ ನಮ್ಮ ಕುಕ್ಕರಲ್ಲಿ ಹೇಳ್ಬೇಕಂದ್ರೆ. ಇದು ಒಂದು ವಿಷಿಲ್ ಹಾಕ್ಸಿದ್ರೆ ಸಾಕು ಗೈಸ್, ಇಷ್ಟು ಚೆನ್ನಾಗಿ ಬೆಂದಿತ್ತು, ಗಟ್ಟಿಗಿತ್ತು ಗೈಸ್. ಅದಕ್ಕೋಸ್ಕರ ಅದು ನಾವು ಕಬಾಬ್ಗೆ ಎತ್ತಿಟ್ಟಿದ್ವಲ್ಲ, 1 hour ಮ್ಯಾರಿನೇಟ್ ಆಗಲಿ ಅಂತ ಹೇಳಿ ಎತ್ತಿಟ್ಟಿದ್ದೆ. ಓಪನ್ ಮಾಡೋಣ ಗೈಸ್ ಹೇಗಿದೆ ಅಂತೇಳಿ. ನೋಡಿ ಈ ಥರ ಎಲ್ಲ ಫುಲ್ ಸ್ಮೂತಾಗೆ ಮೆತ್ತಗಾಗಿದೆ. ಅಂದರೆ 1 hour ನಾವು ಇಟ್ಟಿದ್ವಲ್ಲ ಅದಕ್ಕೋಸ್ಕರ. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಆ್ಯಡ್ ಮಾಡಿದ್ರು ಇನ್ನೂ ಸ್ಮೂತ್ ಬರುತ್ತೆ ಗೈಸ್. ಇದು ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ, ಏಕೆಂದರೆ ಕಬಾಬ್ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಗೈಸ್. ಕಬಾಬ್ ಮಾಡಿದ ಎಣ್ಣೆ ಸಾಂಬಾರಿಗೆಲ್ಲ ಯೂಸ್ ಮಾಡಿದ್ರೆ ನಮ್ಮ ಮನೇಲಿ ತಿನ್ನಲ್ಲ, ಅದು ಒಂಥರ ಕಬಾಬ್ ಸ್ಮೆಲ್ಲೇ ಬರ್ತಾ ಇರುತ್ತೆ ಎಲ್ಲ ಸಾಂಬಾರು ಅಂತ ಹೇಳಿ. ಲೈಟಾಗಿ ಎಷ್ಟು ಬೇಕೋ ಚಿಕನ್ ಪೀಸಸ್ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೈ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕ್ತಾಯಿದ್ದೀನಿ ಗೈಸ್. ನೀವು ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಏಕೆಂದರೆ ಈ ಕಬಾಬ್ ಮಾಡಿರೋ ಫ್ರೈ ಆಗಿರುತ್ತಲ್ಲ, ಕಬಾಬಲ್ಲಿ ಇರೋದೆಲ್ಲ ಬಿಟ್ಕೊಂಡಿರುತ್ತೆ. ನಾರ್ಮಲ್ ಎಣ್ಣೆಗಿಂತೂ ಇದು ಸ್ವಲ್ಪ ಸ್ಮೆಲ್ಲೂ ಚೇಂಜ್ ಆಗೋಗ್ಬಿಡುತ್ತೆ ಗೈಸ್. ಕಬಾಬ್ ಮಾಡಿದ ಮೇಲೆ ಎಣ್ಣೆದು ತಿನ್ನೋಕ್ಕೂ ನಮಗೆ ಒಂಥರ ಆಗುತ್ತೆ. ಇದು ಪೀಸಸ್ ಮುಳುಗೋ ಅಷ್ಟು ಸ್ವಲ್ಪ ಇದ್ದರೂ ಸಾಕು ಎಣ್ಣೆ. ನನಗೆ ಅದು ಯೂಸ್ ಮಾಡಬೇಕಂದ್ರೇ ಇಷ್ಟ ಆಗೋದಿಲ್ಲ, ತುಂಬ ಜನಕ್ಕೆ ಇಷ್ಟ ಆಗೋಲ್ಲ, ನಮಗೆ ಅಂತ ಅಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡು ಹೀಗೆ ಕಬಾಬ್ಗೆ ಒಂದೊಂದೇ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು, ಏಕೆಂದರೆ ನಾವು ಬೇಗ ತೆಗೆದುಬಿಟ್ರೆ ಹಸಿದು ಹಾಗೆ ಇರುತ್ತೆ, ತಿನ್ನೋಕ್ಕೆಲ್ಲ ಇಷ್ಟ ಆಗೋಲ್ಲ. ಸ್ವಲ್ಪ ಡೀಪ್ ಫ್ರೈ ಮಾಡಿಬಿಡಿ, ಲೋ ಫ್ಲೇಮು ಅಲ್ಲ ಹಾಗೂ ಹೈ ಫ್ಲೇಮು ಅಲ್ಲ, ಮೀಡಿಯಮಲ್ಲಿ ಇಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳಿ ಗೈಸ್. ಒಂದು 5 minutes ಅಷ್ಟರೊಳಗೆ ಆಗೋಗ್ಬಿಡುತ್ತೆ, ಚೆನ್ನಾಗಿ ಕಲರೂ ಬರುತ್ತೆ. ನಾನು ಫುಡ್ ಕಲರ್ ಆ್ಯಡೇ ಮಾಡಿಲ್ಲ ಗೈಸ್. ನೋಡಿ ಯಾವ ಥರ ಕಲರ್ ಇದೆ ಅಂತೇಳಿ. ಫುಡ್ ಕಲರು ಈಗ ಒಳ್ಳೆಯದಲ್ಲ ಅಂತೇಳಿ ಬ್ಯಾನ್ ಮಾಡಿದ್ದಾರಲ್ಲ, ಅದಕ್ಕೋಸ್ಕರ ನಾನು ಫುಡ್ ಕಲರ್ ಎಲ್ಲ ಏನೂ ತರಿಸ್ಲಿಲ್ಲ. ನೋಡಿ ಗೈಸ್ ಯಾವ ಥರ ಇದ್ದಾವೆ, ತುಂಬ ಚೆನ್ನಾಗಿತ್ತು.
ಟೇಸ್ಟ್ ಎಲ್ಲ ಮಾಡಿದ್ವಿ. ನಾವು ಹೆಂಗೆ ಅಂದರೆ ಗೊತ್ತಲ್ಲ ಗೈಸ್, ಮಾಡ್ತಾನೆ ತಿನ್ಕೊಂಡ್ಬಿಟ್ಟಿರ್ತೀವಿ ಟೇಸ್ಟ್ ಮಾಡೋದಕ್ಕೆ ಅಂತೇಳಿ. ಫಸ್ಟ್ ಒನ್ ಟೈಮ್ ತೆಗೆದ್ರೆ ಸಾಕು, ಆವಾಗಲೇ ತಿನ್ಕೊಂಡಿರ್ತೀವಿ. ಓಕೆ ಗೈಸ್, ಯಾರೆಲ್ಲ ನನ್ನ ವಿಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಗೈಸ್ ಯಾವ ಥರ ಇದೆ ಕಬಾಬ್ ಅಂತೇಳಿ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಗೈಸ್. ಐ ಹೋಪ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊತಿದ್ದೀನಿ. ಏಕೆಂದರೆ ನಾನು ಮಾಡಿದ್ದೀನಿ, ಟ್ರೈ ಮಾಡಿ ಆಲ್ರೆಡಿ ತಿಂದು ಆಯಿತು. ತುಂಬ ಚೆನ್ನಾಗಿತ್ತು, ತಿನ್ನೋಕೆ ಕೂಡ ಕ್ರಿಸ್ಪಿಯಾಗೂ ಇತ್ತು, ಏಕೆಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ಆ್ಯಡ್ ಮಾಡಿದ್ವಲ್ಲ, ತುಂಬ ಚೆನ್ನಾಗಿತ್ತು. ಕೀಪ್ ವಾಚಿಂಗ್, ಟೇಕ್ ಕೇರ್.